ಇವತ್ತು ಒಂದು ಒಳ್ಳೆ ರೀತಿಯಲ್ಲಿ ನಾನು ಹೆಲ್ತ್ ಅನ್ನ ಪಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನನಗೆ ಬ್ಯಾಕ್ ಪೈನು, ಆಸಿಡಿಟಿ ಪ್ರಾಬ್ಲಮ್ಮು, BP, ಮೈಗ್ರೇನ್ ಪ್ರಾಬ್ಲಮ್ಮು, ಸುಮಾರು ಪ್ರಾಬ್ಲಮ್ಗಳಿಂದ ಬಳಲ್ತಾ ಇದ್ದೆ. ಅದರ ಜೊತೆಗೆ ರೀಸೆಂಟ್ ಆಗಿ ಕೂಡ ಹಾರ್ಟ್ ಅಟ್ಯಾಕ್ ಆಗಿತ್ತು. ಇವತ್ತು ಎಲ್ಲಾ ಕಾಯಿಲೆಗಳಿಂದ ಮುಕ್ತವಾಗಿ ಇವತ್ತು ನನ್ನ ಜೀವನ ಏನಪ್ಪಾ ಅಂದ್ರೆ ಮೆಡಿಸಿನ್ ಮುಕ್ತ ಜೀವನವಾಗಿದೆ. ಇವತ್ತು ಇದನ್ನು ಕೊಟ್ಟಂತ ನಮ್ಮ ಡಾಕ್ಟರ್ ಸಾಗರ್ ಜೋಶಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಯಾಕಂತ ಹೇಳಿದ್ರೆ ಇಂಥ ಒಂದು ಅದ್ಭುತವಾದಂತ ಒಂದು ಪ್ರಾಡಕ್ಟ್ ಅನ್ನು ನಮ್ಗೆ ಅವರು ಈ ಏನಂತ ಹೇಳಿದ್ರೆ ಸಂಜೀವಿನಿ ರೂಪದಲ್ಲಿ ನಮ್ಗೆ ಎಲ್ಲರಿಗೂ ಕೊಟ್ಟಿದ್ದಾರೆ. ಇದು ಒಂದು ಅದ್ಭುತವಾದಂತ ಪ್ರಾಡಕ್ಟ್ಸ್. ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮ್ ಹೇಳಿದ್ರೆ ನನಗೆ ಹಾರ್ಟ್ ಅಟ್ಯಾಕ್ ಆಗಿ ತುಂಬಾ ಪ್ರಾಬ್ಲಮ್ ಆಯ್ತು ಫೆಬ್ರವರಿಯಲ್ಲಿ. ಈಗ ಹೇಳ್ತಾರಲ್ವಾ, ಹಾರ್ಟ್ ಅಟ್ಯಾಕ್ ಅಂದ್ರೆ ತುಂಬಾ ರಿಸ್ಕಿ ಒಂದು ಕಾಯಿಲೆ. ಅದನ್ನು ಪ್ರತಿ ದಿವಸ ನಾನು ಮೆಡಿಸಿನ್ ತಿನ್ಲೇಬೇಕಾಗಿತ್ತು. ಬೆಳಿಗ್ಗೆ ಒಂದು 3 ಮಾತ್ರೆ, ಮಧ್ಯಾಹ್ನ ಒಂದು 2 ಮಾತ್ರೆ, ಸಂಜೆ ಅಂತ ಹೇಳುವಾಗ ನನಗೆ ಯಾಕೆ ಆದ್ರೂ ರಾತ್ರಿ ಆಗ್ತಿದ್ಯಾ ಅನ್ನೋ ಒಂದು ಮೈಂಡ್ ಸೆಟ್ಟಿಗೆ ಬಂದ್ಬಿಟ್ಟಿದೆ. ಟೋಟಲಿ ನೈಟ್ 6 ಟ್ಯಾಬ್ಲೆಟ್ಸ್ ಅನ್ನು ನಾನು ತಿನ್ಬೇಕಾಗಿತ್ತು. ಅದನ್ನ ತಿಂದ್ಬಿಟ್ಟು ಊಟ ಮಾಡಿ ಮತ್ತೆ ನಡೆದ ತುಂಬಾ ಕಷ್ಟ ಆಗ್ತಾ ಇತ್ತು. ಇದು ಯಾಕಪ್ಪ, ಈ ಲೈಫೇ ನನಗೆ ಬೇಡ ಅನ್ನುವಂತ ಒಂದು ಮನಸ್ಥಿತಿಗೆ ಬಂದಿದ್ದೆ. ಇವತ್ತಂದ್ರೆ ಅದು ಏನಪ್ಪಾ ಆಗಿದೆ ಅಂತ ಹೇಳಿದ್ರೆ, ಇವತ್ತು ಮಿರಾಕಲ್. ನಾನೊಂದು ರಿಸ್ಕ್ ತಗೊಂಡು ನೋಡೋಣ, ನಾನು ಎಲ್ಲರಿಗೂ ಈ ಬಿಸ್ನೆಸ್ ಅನ್ನು ಕೊಡ್ತಾ ಇದ್ದೀನಿ, ಎಲ್ಲರಿಗೂ ಹೇಳ್ತಾ ಇದ್ದೀನಿ ಇದು ಸಾಧ್ಯನಾ ಅಂತ ಹೇಳಿ. ಡೈಲಿ ನೀರು ಕುಡಿಯುವಂತದ್ದು, ಬೆಲ್ಟ್ ಕಟ್ಟುವಂತದ್ದು, ಮ್ಯಾಟ್ರಸ್ ಅನ್ನ ಯೂಸ್ ಮಾಡುವಂತದ್ದು, ಮೆಲ್ಲನೆ ನಾನು ಟ್ಯಾಬ್ಲೆಟ್ಸ್ ಅನ್ನ ರಿಮೂವ್ ಮಾಡ್ತಾ ಬಂದೆ. ಹಾರ್ಟ್ ಟ್ಯಾಬ್ಲೆಟ್ಸ್ ಒಂದೊಂದೇ ಟ್ಯಾಬ್ಲೆಟ್ ಅನ್ನ ರಿಮೂವ್ ಮಾಡ್ತಾ ಬಂದೆ. ಇವತ್ತು ತುಂಬಾ ಖುಷಿ ಆಗ್ತಿದೆ ಮೇಡಮ್. ಏನಂತ ಹೇಳಿದ್ರೆ ಟೋಟಲ್ ಆಗಿ 4 ರಿಂದ 5 ತಿಂಗಳಿಂದ ಯಾವುದು ಕೂಡ ಒಂದು ಟ್ಯಾಬ್ಲೆಟ್ ಅನ್ನು ನಾನು ತಗೊಂತಾ ಇಲ್ಲ. ಆದ್ರೂ ಕೂಡ ಎಲ್ಲಪ್ಪ ಅದು ಬಿಟ್ರೆ ರಿಸ್ಕ್, ಯಾಕೆ ನೀನು ಅದೆಲ್ಲ ಜನರು ಹೇಳಿದ್ರು. ನಾನು ಜನರ ಬಗ್ಗೆ ತಲೆಗೊಡ್ತಿಲ್ಲ. ಯಾಕಂತ ಹೇಳಿದ್ರೆ ಈ ಪ್ರಾಡಕ್ಟ್ ನನ್ನ ಸೀನಿಯರ್ ನನ್ಗೆ ಕೊಟ್ಟಿದ್ದಾರೆ, ಇನ್ನೊಂದು ಒಳ್ಳೇದಾಗ್ಲಿ. ಅವರ ಮೇಲೆ ಒಂದು ನಂಬಿಕೆ ಇಟ್ಟು, ದೇವರ ಮೇಲೆ ಒಂದು ನಂಬಿಕೆ ಇಟ್ಟು ಪ್ರಾಡಕ್ಟ್ ಅನ್ನು ರಿಮೂವ್ ಮಾಡ್ತಾ ಬಂದೆ. ಪ್ರತಿ ತಿಂಗಳು 2 ತಿಂಗಳಿಗೊಮ್ಮೆ ನಾನು ಚೆಕಪ್ಗೆ ಹೋದಾಗ ವಂಡರ್ಫುಲ್ ಆದಂತ ರಿಸಲ್ಟ್. ಡಾಕ್ಟರ್ ಹತ್ರ ನಾನು ಮೆಡಿಸಿನ್ ಬಿಟ್ಟಿದ್ರೆ ಅಂತ ಅವ್ರು ಕೇಳಿಲ್ಲ, ನಾನು ಹೇಳಿಲ್ಲ ಕೂಡ. ಇವತ್ತು ವಂಡರ್ಫುಲ್ ಆಗಿ ಎಲ್ಲಾ ಮೆಡಿಸಿನ್ ಅನ್ನು ಇವತ್ತು ರಿಮೂವ್ ಮಾಡಿ ಒಂದು ಒಳ್ಳೆ ಜೀವನ ಶೈಲಿ ನಡೆಸ್ತಾ ಇದ್ದೀನಿ.